ದತ್ತಾತ್ರೇಯಂ ಮಹಾತ್ಮನಂ ವರದಂ ಭಕ್ತವತ್ಸಲಂ ಪ್ರಪರ್ನಾತಹರಂ ವಂದೇ ಸ್ಮೃತಗಾಮಿ ಸನೋವತೋ ಔದೋ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವಃ ಮೂರ್ತಿತ್ರಯಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೇ. ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಯವರಿಗೆ ಗುರು ಬದಲಾವಣೆಯ ಬಗ್ಗೆ ತಿಳಿಯೋಣ ಬನ್ನಿ. ನಿಮ್ಮ ರಾಶಿಯಿಂದ 3ನೇ ರಾಶಿ ಮತ್ತು 12ನೇ ರಾಶಿಯ ಅಧಿಪತಿ ಗುರು. ಇಷ್ಟು ದಿನ ಷಷ್ಠಮ ಭಾವದಲ್ಲಿದ್ದರು ಗುರು. ಈಗ 2 ಜೂನ್ 2026ರಂದು ಗುರು ನಿಮ್ಮ ರಾಶಿಯಿಂದ ಸಪ್ತಮ ಭಾವಕ್ಕೆ, ಅದು ಕರ್ಕಾಟಕ ರಾಶಿಯಲ್ಲಿ ಉಚ್ಚಸ್ಥಾನದಲ್ಲಿ ಗುರು ಸಂಚಾರ ಮಾಡೋದ್ರಿಂದಾಗಿ, ಸಪ್ತಮ ಭಾವ ಅಂದರೆ ಕಳತ್ರ ಭಾವ. ಗುರು ಈಗ ಕಳತ್ರ ಭಾವ ಅಂದರೆ ಸಪ್ತಮ ಭಾವದಲ್ಲಿ ಇರೋದ್ರಿಂದಾಗಿ ಈ ಭಾವ ಏನು ತಿಳಿಸ್ಕೊಡುತ್ತೆ ಅಂದರೆ ಸಂಗಾತಿಯ ಬಗ್ಗೆ ತಿಳಿಸ್ಕೊಡುತ್ತೆ. ಪತ್ನಿ ಅಥವಾ ಪತಿ ಇವರ ಬಗ್ಗೆ ತಿಳಿಸುತ್ತೆ. ಹಾಗೆ ನೀವು ಮಾಡುವ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅದರ ಬಗ್ಗೆನೂ ಇಲ್ಲಿ ತಿಳ್ಕೊಬೋದು ನಾವು. ಜೊತೆಗೆ ನಿಮ್ಮ ಸಂಬಂಧ, ಸಾರ್ವಜನಿಕರ ಜೊತೆಗೆ ನಿಮ್ಮ ಸಂಬಂಧ ಹೇಗಿರುತ್ತೆ ಅಂತಲೂ ಇಲ್ಲಿ ತಿಳ್ಕೊಬೋದು ನಾವು. ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದಾಗಿ ಮಕರ ರಾಶಿಯವರಿಗೆ ಅತ್ಯಂತ ಶುಭಕರವಾಗಿರುತ್ತೆ. ಮೊದಲಿಗೆ ವ್ಯಾಪಾರ ಮತ್ತು ಪಾಲುದಾರಿಕೆ ಹೇಗಿರುತ್ತೆ? ಪಾರ್ಟ್ನರ್ಶಿಪ್ ಬಿಸ್ನೆಸ್, ನೀವೇನಾದರೂ ಉತ್ಪಾದನೆ ಅಂದರೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ನರ್ಶಿಪ್ಪಲ್ಲಿ ಇರಬಹುದು, ಅಥವಾ ಮಾರಾಟ ಅಂದರೆ ಮಾರ್ಕೆಟಿಂಗ್ ಪಾರ್ಟ್ನರ್ಶಿಪ್ಪಲ್ಲಿ ಇರಬಹುದು. ಯಾವುದಾದ್ರೂ ಹಲವಾರು ಪಾರ್ಟ್ನರ್ಶಿಪ್ ಇದೆ, ತುಂಬ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಿದೆಯಲ್ವಾ. ಅದರಲ್ಲಿ ಯಾವುದೇ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಈಗ ಮೊದಲಿಗಿಂತ ಹೆಚ್ಚು ಅಭಿವೃದ್ಧಿ ನೀವು ಕಾಣಬಹುದು. ಅಂದರೆ ಡೆವಲಪ್ಮೆಂಟ್ ನೋಡ್ತೀರಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ. ಲಾಭದಾಯಕವಾದ ಪಾಲುದಾರಿಕೆ, ಹೆಚ್ಚಿನ ಲಾಭವನ್ನು ನೀವು ನೋಡ್ಬೋದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ. ನೀವೇನಾದರೂ ವ್ಯವಹಾರ ಮಾಡ್ತಾಯಿದ್ರೇನೋ, ಬಿಸ್ನೆಸ್ಸು ವ್ಯವಹಾರದಲ್ಲಿರುವವರು ವಿಸ್ತರಣೆ ಅಂದರೆ ಎಕ್ಸ್ಪ್ಯಾನ್ಷನ್ ಮಾಡ್ತೀರಾ ನೀವು ನಿಮ್ಮ ವ್ಯವಹಾರನ. ಈಗಾಗಲೇ ನೀವು ಎರಡು ಕಂಪನಿಯ ಜೊತೆಗೆ ನೀವು ಲಾಭಕ್ಕಾಗಿ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಒಪ್ಪಂದ ಮಾಡ್ಕೊಂಡಿರ್ತೀರ, ಅಗ್ರಿಮೆಂಟು. ಈಗ ಈ ಸಮಯ ಹೇಗಿರುತ್ತಂದರೆ ಅದಕ್ಕಿಂತ ಹೆಚ್ಚಾಗಿ ನೀವು ಜಾಸ್ತಿ ಕಂಪನಿಯ ಜೊತೆಗೆ ಲಾಭಕ್ಕಾಗಿ ಕೆಲಸ ಮಾಡೋಕ್ಕೆ ಅಗ್ರಿಮೆಂಟ್ ಮಾಡ್ಕೊತೀರಾ. ಇಲ್ಲಿ ಗುರು ಸಪ್ತಮ ಭಾವದಲ್ಲಿರೋದ್ರಿಂದ ಒಳ್ಳೆ ವ್ಯವಹಾರದಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಅನುಕೂಲ ಮಾಡಿಕೊಡ್ತಾನೆ. ಉದ್ಯೋಗದ ವಿಚಾರ ಹೇಳಬೇಕಾದ್ರೆ ಪ್ರೊಫೆಷನ್, ತುಂಬ ಅವಕಾಶಗಳು ನಿಮಗೆ ಇಲ್ಲಿ ಸಿಗುತ್ತೆ. ಆಪರ್ಚುನಿಟೀಸು ಮತ್ತು ಪ್ರಮೋಷನ್ನು ಆಗ್ಬೋದು. ಒಳ್ಳೆಯ ಬೆಳವಣಿಗೆ ಕಾಣುತ್ತೆ ಪ್ರೊಫೆಷನ್ ವಿಚಾರದಲ್ಲಿ ಹೇಳಬೇಕಾದ್ರೆ. ಮತ್ತು ನಿಮಗೆ ಗುರುತಿಸ್ತಾರೆ, ರೆಕಗ್ನಿಷನ್ ಮಾಡ್ತಾರೆ ಕೆಲಸದ ಜಾಗದಲ್ಲಿ. ಒಟ್ಟಾರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೂ ತುಂಬ ಚೆನ್ನಾಗಿ ಒಂದಕ್ಕಿಂತ ಹೆಚ್ಚು ಕಂಪನಿ ಜೊತೆ ನೀವು ಒಪ್ಪಂದ ಮಾಡಿಕೊಂಡು ಒಳ್ಳೆ ಲಾಭ ಗಳಿಸ್ತೀರಾ. ಹಾಗೆ ಉದ್ಯೋಗದ ವಿಚಾರದಲ್ಲೂ ಒಳ್ಳೆ ಅವಕಾಶಗಳು, ಪ್ರಮೋಷನ್ನು, ಒಳ್ಳೆ ಗ್ರೋತ್ ಇರುತ್ತೆ ನಿಮಗೆ, ಹೆಚ್ಚಿನ ಲಾಭ ನೋಡ್ತೀರಾ. ಹಣಕಾಸಿನ ವಿಚಾರ ಹೇಳಬೇಕಾದ್ರೆ, ಯಾವಾಗ ನಿಮಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್, ನೀವು ಏನೇ ಬಿಸ್ನೆಸ್ ಮಾಡ್ತಾಯಿದ್ರೇನೋ ಒಳ್ಳೆಯ ಅಭಿವೃದ್ಧಿ ಇರುತ್ತೋ, ಹಾಗೆ ನಿಮ್ಮ ಆರ್ಥಿಕ ಸ್ಥಿರತೆಯೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮನಸ್ಸಿಗೆ ಒಂಥರ ಮೆಂಟಲ್ ಪೀಸ್, ಶಾಂತಿ ಇರುತ್ತೆ ನಿಮಗೆ. ಸಪ್ತಮ ಭಾವದಲ್ಲಿ ಗುರು ಇರೋದ್ರಿಂದ ಕುಟುಂಬದ ವಿಚಾರದಲ್ಲಿ ತುಂಬಾ ಸಂತೋಷ ಇರುತ್ತೆ. ಅಂದರೆ ಕುಟುಂಬದ ಸದಸ್ಯರೊಂದಿಗೆ ಪರಸ್ಪರ ಸಮಸ್ಯೆಗಳನ್ನು ಹಂಚಿಕೊಂಡು ಅರ್ಥ ಮಾಡ್ಕೊಳ್ತೀರಾ, ಒಬ್ರಿಗೊಬ್ರು ಗೌರವ ಕೊಡ್ತೀರಾ, ಹೊಂದಾಣಿಕೆ ಜಾಸ್ತಿ ಆಗುತ್ತೆ ಇಲ್ಲಿ. ಅಂದರೆ ಸಣ್ಣ ಪುಟ್ಟ ವಿಷಯಗಳನ್ನು ಬಿಟ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು, ಮತ್ತು ಮೊದಲಿಗಿಂತ ತುಂಬಾ ಕನೆಕ್ಷನ್ ಜಾಸ್ತಿ ಆಗುತ್ತೆ ಕುಟುಂಬದ ಸದಸ್ಯರೊಂದಿಗೆ. ಮತ್ತು ಕೇರು ಜಾಸ್ತಿ ಮಾಡ್ತೀರಾ, ಅಂದರೆ ಆರೈಕೆನೂ ಮಾಡ್ತೀರಾ. ಒಟ್ಟಾರೆ ಹೇಳಬೇಕಂದ್ರೆ ಕುಟುಂಬದಲ್ಲಿ ಜಾಸ್ತಿ ಫೋಕಸ್ ಮಾಡೋದ್ರಿಂದಾಗಿ ತುಂಬಾ ಸಂತೋಷವಾಗಿ ಕಾಲ ಕಳೀತೀರಾ. ಕುಟುಂಬದ ವಿಚಾರದಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಹಸ್ಬೆಂಡ್ ಆ್ಯಂಡ್ ವೈಫ್ ನಡುವೆ. ಮತ್ತು ಕುಟುಂಬದ ಸದಸ್ಯರೊಂದಿಗೆ ಎಲ್ಲರ ಜೊತೆ, ಮಕ್ಕಳ ಜೊತೆ ಇಲ್ಲ ತಂದೆ ತಾಯಿ ಜೊತೆ ಎಲ್ಲರ ಜೊತೆನೂ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಮತ್ತು ಅಡ್ಜಸ್ಟ್ಮೆಂಟ್ ಇರುತ್ತೆ, ಖುಷಿಯಾಗಿರ್ತೀರ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಅಂದರೆ ಪೀಸ್ಫುಲ್
ಎನ್ವೈರ್ಮೆಂಟ್ ಇರುತ್ತೆ ಮನೆಯಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಮದುವೆ ವಿಚಾರ ಹೇಳಬೇಕಾದ್ರೆ ಸಪ್ತಮ ಭಾವದಲ್ಲಿ ಗುರು ಇರೋದ್ರಿಂದ, ಗುರುವಿನ ಆಶೀರ್ವಾದದಿಂದ ಯಾರ್ಯಾರು ಸಿಂಗಲ್ಸ್ ಇದ್ದೀರೋ ಅವ್ರಿಗೆಲ್ಲ ಸೂಕ್ತವಾದ ಸಂಗಾತಿ ಸಿಗ್ತಾರೆ. ಅಂದರೆ ಒಳ್ಳೆ ಸೂಟಬಲ್ ಆಗಿರೋ ಪಾರ್ಟ್ನರ್ಸ್ ನಿಮಗೆ ಸಿಗ್ಬೋದು ಈ ಸಂದರ್ಭದಲ್ಲಿ. ಇನ್ನೊಂದು ವಿಚಾರ ಏನಂದರೆ, ನೀವೇನಾದರೂ ಹೊಸದಾಗಿ ಕೆಲಸ ಪ್ರಾರಂಭ ಮಾಡಬೇಕಂತ ಅಂದ್ಕೊಳ್ತಾ ಇದ್ದರೆ ಜುಲೈ 14ರಿಂದ ಆಗಸ್ಟ್ 12, 2026ರವರೆಗೆ ಈ ಸಂದರ್ಭದಲ್ಲಿ ಏನೇ ಹೊಸ ಕೆಲಸ ಪ್ರಾರಂಭ ಮಾಡೋದು ನೀವು ತಪ್ಪಿಸಬೇಕು, ಅಂದರೆ ಅವಾಯ್ಡ್ ಮಾಡಬೇಕು. ಯಾಕಂದರೆ ಇಲ್ಲಿ ಗುರು ಬಂದು ಸೂರ್ಯನ ಹತ್ತಿರ ಬರೋದ್ರಿಂದ ಈ ಸಮಯದಲ್ಲಿ ಅಸ್ತನಾಗ್ತಾನೆ, ಅಂದರೆ ಕಂಬಸ್ಟ್ ಆಗ್ತಾನೆ. ಅದರಿಂದಾಗಿ ಗುರುವಿನ ಶಕ್ತಿ ಕಳೆದುಕೊಳ್ಳೋದ್ರಿಂದ ನೀವು ಈ ಸಮಯದಲ್ಲಿ ಮಾತ್ರ ಏನು ಹೊಸ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ, ದೊಡ್ಡ ನಿರ್ಧಾರ ಏನು ಮಾಡೋಕ್ಕೆ ಹೋಗಬೇಡಿ, ತಪ್ಪಿಸ್ಬೇಡಿ. ಗುರುವಾರದಂದು ಗುರು ಸ್ಮರಣೆ ಮಾಡ್ಕೊಳ್ಳಿ, ಗುರು ದರ್ಶನ ಪಡೆಯಿರಿ. ತುಂಬಾ ಚೆನ್ನಾಗಾಗುತ್ತೆ ನಿಮಗೆ ಮಕರ ರಾಶಿಯವರಿಗೆ. ಧನ್ಯವಾದಗಳು.